ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಡಿಂಪಲ್ ಕ್ವೀನ್ ನಟಿ ರಚಿತಾ ರಾಮ್ ಕನ್ನಡಿಗರ ಹಾಟ್ ಫೇವರೇಟ್. ಸ್ಟಾರ್ ನಟರಂತೆ ಮಾಸ್ ಫ್ಯಾನ್ ಬೇಸ್ ಹೊಂದಿರೋ ಲೇಡಿ ಸೂಪರ್ ಸ್ಟಾರ್. ಎಂಥ ಪಾತ್ರ ಕೊಟ್ಟರು ಸಲೀಸಾಗಿ ಆಕ್ಟ್ ಮಾಡೋ ಫೇವರೇಟ್ ಬುಲ್ಬುಲ್. ತಮ್ಮ ಅದ್ಭುತ ನಟನೆಯಿಂದ ಆಗಾಗ ಸುದ್ದಿ ಆಗ್ತಿದ್ದ ರಚ್ಚು ಇದೀಗ ವಿವಾದದ ಮೂಲಕ ಬ್ರೇಕಿಂಗ್ ನ್ಯೂಸ್ ಆಗ್ಬಿಟ್ಟಿದ್ದಾರೆ. ನಿನ್ನೆಯಷ್ಟೇ ಡಿಂಪಲ್ ಕ್ವೀನ್ ನಟಿ ರಚಿತಾ ರಾಮ್ ವಿರುದ್ಧ ಸಂಜು ವೆಡ್ಸ್ ಗೀತಾ 2 ಸಿನಿಮಾದ ಚಿತ್ರತಂಡ ಸಾಲು ಆರೋಪ ಮಾಡಿತ್ತು. ಸಿನಿಮಾ ಪ್ರಚಾರಕ್ಕೆ ಬಂದಿಲ್ಲ, ಸಹಕಾರ ನೀಡ್ತಾ ಇಲ್ಲ, ಸಿನಿಮಾ ಟೀಮ್ಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ನಿರ್ದೇಶಕರು ನಿರ್ಮಾಪಕರು ಗರಂ ಆಗಿದ್ರು. ಈ ಬೆನ್ನಲ್ಲೇ ಇದೀಗ ನಟಿ ವಿರುದ್ಧ ಮತ್ತೊಂದು ಅಂಥದ್ದೇ ಆರೋಪ ಕೇಳಿ ಬಂದಿದೆ. ವಿಜಯಲಕ್ಷ್ಮಿ ಅರಸ್ ನಿರ್ಮಾಪಕಿ ಇವರೇ ಈಗ ಬುಲ್ಬುಲ್ ವಿರುದ್ಧ ಸಿಡಿದೆದ್ದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ಕೊಟ್ಟ ಲೇಡಿ. ಕಾರಣ 8 ವರ್ಷಗಳ ಹಿಂದೆ ಶೂಟಿಂಗ್ ಆಗಿ ಅರ್ಧಕ್ಕೆ ನಿಂತು ಹೋಗಿದ್ದ ಉಪ್ಪಿ ರುಪ್ಪಿ ಅನ್ನೋ ಸಿನಿಮಾ. ಹಾಗಿದ್ರೆ ಇವರ ಆರೋಪಗಳೇನು ಅನ್ನೋದನ್ನ ನೋಡೋಣ ಬನ್ನಿ. ಅದು 8 ವರ್ಷಗಳ ಹಿಂದಿನ ಕಥೆ. ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ನಟಿ ರಚಿತಾ ರಾಮ್ ನಟನೆಯಲ್ಲಿ ಉಪ್ಪಿ ರುಪ್ಪಿ ಅನ್ನೋ ಸಿನಿಮಾ ಮೂಡಿ ಬರಬೇಕಿತ್ತು. ಅವತ್ತು ನಟಿ ರಚಿತಾ ರಾಮ್ ಉಪ್ಪಿ ರುಪ್ಪಿ ಸಿನಿಮಾದಲ್ಲಿ ಉಪೇಂದ್ರ ಜೊತೆ ನಟಿಸೋಕೆ ಒಪ್ಪಿಕೊಂಡಿದ್ರಂತೆ. 23 ಲಕ್ಷ ಸಂಭಾವನೆಗೆ ಕಮಿಟ್ ಆಗಿದ್ದ ರಚಿತಾ ಮುಂಗಡವಾಗಿ 13 ಲಕ್ಷ ಅಡ್ವಾನ್ಸ್ ಕೂಡ ಪಡ್ಕೊಂಡಿದ್ರಂತೆ. ಅದರಂತೆ 2017ರಲ್ಲಿ ಚಿತ್ರತಂಡ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಪ್ಲಾನ್ ಮಾಡ್ಕೊಂಡಿತ್ತು. ಶೂಟಿಂಗ್ಗೆ ಬರೋದಾಗಿ ಒಪ್ಪಿಕೊಂಡಿದ್ದ ನಟಿ ಟಿಕೆಟ್ ಬುಕ್ ಮಾಡಿದ್ರೂ ಬಂದಿರಲಿಲ್ವಂತೆ. ತದನಂತರ 15 ದಿನಗಳ ಕಾಲ ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಹೇಳಿ ಆಟ ಆಡಿಸಿದ್ರು ಅಂತ ನಿರ್ಮಾಪಕಿ ಆರೋಪಿಸಿದ್ದಾರೆ. ಇಷ್ಟೇ ಅಲ್ಲ, ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಅವರು 15 ದಿನ ಟಿಕೆಟ್ ಬುಕ್ ಮಾಡಿ ರೂಮ್ ಬುಕ್ ಮಾಡಿಕೊಂಡು ಕಾದಿದ್ರು. ಆದರೆ ರಚಿತಾ ಬರಲಿಲ್ಲ. ಹೀಗಾಗಿ ಹೀರೋ ಪೋರ್ಷನ್ ಮುಗಿಸ್ಕೊಂಡು ನಾವು ವಾಪಸ್ ಆಗಿದ್ವಿ. 13 ಲಕ್ಷ ಪಡೆದ ರಚಿತಾ 1 ದಿನ ಮಾತ್ರ ಮೈಸೂರಲ್ಲಿ ಶೂಟಿಂಗ್ಗೆ ಭಾಗಿಯಾಗಿದ್ರು. ಇದರಿಂದ ನಾನು 1.5 ಕೋಟಿ ಕಳ್ಕೊಂಡಿದ್ದೀನಿ. ಅವತ್ತಿನಿಂದ ಸಂಪರ್ಕಕ್ಕೆ ಸಿಗದೆ ನಟಿ ಸತಾಯಿಸುತ್ತಿದ್ದಾರೆ ಅಂತ ವಿಜಯಲಕ್ಷ್ಮಿ ಅರಸ್ ಆರೋಪಿಸಿದ್ದಾರೆ. ಒಟ್ಟಾರೆ ಡಿಂಪಲ್ ಕ್ವೀನ್ ವಿರುದ್ಧ ಸಂಜು ವೆಡ್ಸ್ ಗೀತಾ 2 ಚಿತ್ರತಂಡದ ನಂತರ ಉಪ್ಪಿ ರುಪ್ಪಿ ಚಿತ್ರತಂಡವು ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ನೀಡಿದ್ದು, ರಚಿತಾ ರಾಮ್ ಮುಂದಿನ ನಡೆ ಏನಾಗಿರಲಿದೆ ಅನ್ನೋದು ಸದ್ಯದ ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ನಟಿ ರಚಿತಾ ರಾಮ್ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಇದೆಲ್ಲ ಹಳೆ ವಿಚಾರ, ಇತ್ಯರ್ಥ ಆಗಿರೋ ವಿಚಾರ. ಕೆಲವರು ಬೇಕಂತಾನೆ ರಚಿತಾ ಹೆಸರಿಗೆ ಮಸಿ ಬಳಿಯೋಕೆ ಹೀಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ರಚಿತಾ ಆಪ್ತರು ನ್ಯೂಸ್ ಫಸ್ಟ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.